ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸಂಡೇ ಆಗಿದೆ ಫ್ರೆಂಡ್ಸ್. ನಾನು ಹೋಗ್ತಾ ಇದ್ದೀವಿ ಪಾಪಗೆ ಹೇರ್ ಕಟ್ ಮಾಡಿಸ್ಕೊಂಬರೋಕ್ಕೆ. ಫಸ್ಟ್ ಟೈಮ್ ಮಾಡಿಸಿದವಾಗ ಹತ್ತಿಲ್ಲ ಅವನು. ನೋಡೋಣ ಇವಾಗ ಹೆಂಗೆ ಮಾಡಿಸ್ಕೊತಾನ, ಅಳ್ತಾನ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡ್ತಾ ನಾವು ಸಂಡೇ ಸ್ವಲ್ಪ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ವಿ. ಯಾಕೆ ಅಂದರೆ ವ್ಯಾಲೆಂಟೈನ್ಸ್ ಡೇಗೂ ನಾವೆಲ್ಲೂ ಆಚೆ ಹೋಗಿಲ್ಲ ಆ್ಯಂಡ್ ಏನೂ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ಬಿಕಾಸ್ ವೀಕ್ ಡೇಸ್ ಆಗಿತ್ತಲ್ವ. ಹಂಗಾಗಿ ಸೊ ಈ ಸತಿ ವೀಕೆಂಡ್ ಏನು ಬರುತ್ತೆ ಆವಾಗ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಅವತ್ತು ಪ್ಲ್ಯಾನ್ ಮಾಡಿದ್ವಿ. ಬಟ್ ದೇವಸ್ಥಾನದಲ್ಲಿ ಲೇಟ್ ಆಗಿರೋ ಕಾರಣಕ್ಕೆ ನಾವೆಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಬೆಳಗ್ಗೆನೇ ಫಸ್ಟ್ ಮಗುಗೆ ಏರ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ನಮ್ಮ ಪ್ಲ್ಯಾನ್ಸ್ ಏನಿದೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕೆ ಅಂದರೆ ಲಾಸ್ಟ್ ವೀಕೆ ಇವನಿಗೆ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಬಟ್ ಹಾಸ್ಪಿಟಲಿಂದ ಬಂದಿದ್ದಾವಾಗಲೇ ಕ್ಯಾನ್ಯುಲಾ ಬೇರೆ ಕೈಯಲ್ಲೇ ಇತ್ತು ವೀಕೆಂಡ್ 2 ದಿನವೂ. ಸೊ ಮತ್ತು ವೀಕ್ ಡೇಸಲ್ಲಿ ನಾವು ಬ್ಯುಸಿ ಆಗಿಬಿಡ್ತೀವಿ. ಬೆಳಗ್ಗೆ ಕೆಲ್ಸಕ್ಕೆ ಬಂದು ಸಾಯಂಕಾಲ ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ಅಷ್ಟೊತ್ತಲ್ಲಿ ಹೇರ್ ಕಟ್ ಮಾಡಿಸಿ ಹೇರ್ ವಾಶ್ ಮಾಡೋದು, ಅವನಿಗೆ ಕೋಲ್ಡ್ ಬೇರೆ ಜಾಸ್ತಿ ಅಲ್ವಾ, ಕರೆಕ್ಟ್ ಅಲ್ಲ ಅನ್ನಿಸ್ತು. ಸೊ ಹಂಗಾಗಿ ಮತ್ತೆ ವೀಕೆಂಡ್ವರೆಗೂ ವೆಯ್ಟ್ ಮಾಡಬೇಕಾಗಿ ಬಂತು. ಸೊ ಇವಾಗ ಮಾಡ್ಸೋಕ್ಕಾಗಿಲ್ಲ ಅಂದರೆ ಮತ್ತೆ 1 ವೀಕ್ ವೆಯ್ಟ್ ಮಾಡಬೇಕು ಅಂದ್ಬಿಟ್ಟು ಫಸ್ಟ್ ಎದ್ದಿದ ತಕ್ಷಣವೇ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಏರ್ ಕಟ್ಗೆ ಅಂತ ಹೋದ್ವಿ. ಟಿಫನ್ನು, ಕಾಫಿ, ಹಾಲು ಏನೂ ಇಲ್ಲ. ಎದ್ದಿದ ತಕ್ಷಣವೇ ಫಸ್ಟ್ ಮಗು ಎದ್ದಿದ ತಕ್ಷಣವೇ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬಂದ್ವಿ. ಆ್ಯಂಡ್ ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೇರ್ ಕಟ್ ಮಾಡಿಸ್ಕೊತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿದವಾಗೂ ಅವ್ನು ಅಳ್ಳಿಲ್ಲ, ಆರಾಮಾಗಿ ಮಾಡಿಸ್ಕೊಂಡ. ಅದನ್ನು ಕ್ಲಿಪ್ಸ್ ಇದ್ದಾವೆ, ಸಿಕ್ಕಿದ್ರೆ ನಾನು ಶಾರ್ಟ್ಸಲ್ಲಿ ಪೋಸ್ಟ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಈ ವಿಡಿಯೋ ಎಡಿಟಿಂಗ್ ಮಾಡೋ ಟೈಮಲ್ಲಿ ನನಗೆ ಸಿಗಲಿಲ್ಲ ಆ ಒಂದು ವಿಡಿಯೋ ಅನ್ನೋದು. ಸೊ ಹಂಗಾಗಿ ಅದು ಆ್ಯಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ನಾನು ಶಾರ್ಟ್ಸಲ್ಲಿ ಅದನ್ನು ಹಾಕ್ತೀನಿ, ಫಸ್ಟ್ ಟೈಮ್ ಹೇರ್ ಕಟ್ ಅಂತ ಹೇಳಿಬಿಟ್ಟು. ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು ಎಷ್ಟು ಸೈಲೆಂಟಾಗಿದ್ದ ಅಂತ ಹೇಳ್ಬಿಟ್ಟು. ಇಲ್ಲೂ ಅಷ್ಟೇ ತುಂಬಾ ಸೈಲೆಂಟಾಗಿ ಅವನು ಫುಲ್ಲು ಲಾಸ್ಟ್ವರೆಗೂ ಹೇರ್ ಕಟ್ ಮಾಡಿಸ್ಕೊಂಡ. ಆ್ಯಂಡ್ ಲಾಸ್ಟಲ್ಲಿ ಮುಂದೆ ಸ್ವಲ್ಪ ಕಟ್ ಮಾಡಬೇಕಾದ್ರೆ ಅವ್ನ ಕಣ್ಣು ಮೇಲೆ ಬಿದ್ದುಬಿಡ್ತು, ಕಣ್ಣು ರೆಪ್ಪೆ ಮೇಲೆ ಬಿತ್ತು ಹೇರ್ಸ್ ಅಂದ್ಬಿಟ್ಟು. ಆವಾಗ ಸ್ವಲ್ಪ ಭಯ ಬಿದ್ದುಬಿಟ್ಟು ಎದ್ಬಿಟ್ಟ. ಆವಾಗವರೆಗೂ ಅವನು ಕದ್ಲಾಡ್ದಿರ ಆರಾಮಾಗಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಹೇರ್ ಕಟ್ ಮಾಡಿಸ್ಕೊತಾ ಇದ್ದ ಅಂದರೆ ನಮಗೆ ಖುಷಿ ಆಯಿತು ನೋಡಿದ್ರೆ. ನಾನು ಅಳ್ತಾನೇನೋ ಅಂತ ಹೇಳ್ಬಿಟ್ಟು ನಾನು ಜೊತೆಯಲ್ಲಿ ಹೋದೆ. ಇನ್ನು ನೆಕ್ಸ್ಟ್ ಟೈಮಿಂದ ನಾನೇನು ಹೋಗೋಂಗಿಲ್ಲ, ಆರಾಮಾಗಿ ಅವರಿಬ್ಬರೇ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬರ್ತಾರೆ. ಬಟ್ ಏನು ಅಂತ ಹೇಳಿದ್ರೆ ಅವನಿಗೆ ಒಂದು ಆ್ಯಕ್ಟಿವಿಟೀಸಲ್ಲಿ ನಾನು ಇನ್ವಾಲ್ವ್ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಹಂಗಾಗಿ ನಾನು ಹೋಗ್ತೀನಿ. ಪ್ಲಸ್ ಈ ಸತಿ ಏನು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಅವನಿಗೆ ಗೊತ್ತಾಗಲಿಲ್ಲ, ಅಳ್ತೀರ ಇದ್ದ. ಇವಾಗ ಏನಾದರೂ ಅಳ್ತಾನೇನೋ ಅಂತ ಹೇಳ್ಬಿಟ್ಟು ತುಂಬ ದಿನ ಬೇರೆ ಆಗಿತ್ತಲ್ವ. ಸೊ ಹಂಗಾಗಿ ಹೋಗಿದ್ದೆ, ಅಳ್ಳಿಲ್ಲ. ತುಂಬ ಖುಷಿ ಆಯಿತು ಅವನಂಗೆ ಹೇರ್ ಕಟ್ ಮಾಡಿಸ್ಕೊತಾ ಇರೋದು ನೋಡಿಬಿಟ್ಟು. ಆ್ಯಂಡ್ ಅವ್ರನ್ನ ಕೇಳ್ತಾ ಇದ್ದಾನೆ, ಅದು ಇದು ಅದು ಕೊಡ್ರಿ ಇದು ಕೊಡ್ರಿ ಅಂತ ಹೇಳ್ಬಿಟ್ಟು. ಅವರು ಹೇರ್ ಕಟ್ ಆಗೋಗ್ಲಿಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕ್ಯೂಟಾಗಿ ಕೂತ್ಕೊಂಡಿದ್ದಾನೆ ನೋಡ್ರಿ. ಹೇರ್ ಕಟ್ ಮಾಡಿದ್ಮೇಲೆ ಅಂತೂ ಸಖತ್ ಕ್ಯೂಟಾಗಿದ್ದ ಅವನು. ನೀವು ನೋಡ್ತೀರಾ ಇರಿ, ವೆಯ್ಟ್ ಮಾಡ್ತಾ ಇರಿ ಲಾಸ್ಟ್ವರೆಗೂ. ಆ್ಯಂಡ್ ತುಂಬ ಉದ್ದ ಏನು ಬಂದಿರಲಿಲ್ಲ, ಅವನಿಗೆ ಒಂದು ಡಿಫ್ರೆಂಟ್ ಸ್ಟೈಲ್ ಕ್ರಿಯೇಟ್ ಮಾಡೋಣ ಅನ್ನೋಕ್ಕೆ. ಆ್ಯಂಡ್ ಇವಾಗ ಮಕ್ಕಳಿಗೆ ಅಷ್ಟೊಂದು ಅವಶ್ಯಕತೆಯೂ ಇಲ್ಲ ಸುಮ್ಮನೆ ಸ್ಟೈಲ್ ಥರ ಎಲ್ಲ ಮಾಡೋದು. ಬಟ್ ಒಂದು ಲೆವೆಲಿಗೆ ಮಾಡಿಸಿದ್ರೆ ಓಕೆ, ಈ ಕ್ಯೂಟ್ನೆಸ್ ಮತ್ತೆ ಬರಲ್ಲ ಅಂತ ಹೇಳ್ಬಿಟ್ಟು ಹಂಗಂತ ಹೇಳ್ಬಿಟ್ಟು ಫುಲ್ಲು ಸ್ಕೈಪು ಹಂಗೆ ಹಿಂಗೆ ಏನೋ ಬರುತ್ತಲ್ವ ಹೇರ್ ಕಟ್ಸಲ್ಲಿ. ಸೊ ಆ ಥರ ಎಲ್ಲ ಮಾಡೋದು ಎಲ್ಲ ನೆಸೆಸಿಟಿ ಇಲ್ಲ ಅಂತ ನಮಗೆ ಅನ್ನಿಸ್ತು. ಸೊ ನಾರ್ಮಲಾಗಿ ಇರೋ ಹೇರ್ಸ್ನ ಶಾರ್ಟ್ ಮಾಡಿಸ್ಬಿಟ್ಟು ಸುತ್ತಲೂ ಸ್ವಲ್ಪ ಅವನಿಗೆ ಏನು ಅಂತ ಹೇಳಿದ್ರೆ ಅವನಿಗೆ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ಸೆಕೆಂಡ್ ಡೇನೇ ಇಚ್ಚಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಿಂದೆ ಆಲ್ಟರ್ನೇಟಿವ್ ಡೇಸ್ ತಲೆಗೆ ಸ್ನಾನ ಮಾಡಿಸೋದು ಕರೆಕ್ಟ್ ಅಲ್ಲ. ಸೊ ಹಂಗಾಗಿ ಸ್ವಲ್ಪ ಶಾರ್ಟ್ ಆಗಿನೇ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಆದಷ್ಟು ಶಾರ್ಟೇ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿ ಎಷ್ಟೊತ್ತು ಒಂದು 20 to 25 ಮಿನಿಟ್ಸ್ ಏನಾಯ್ತು, ಹಾಫ್ ಆನ್ ಅವರ್ ಹಂಗೋ ಹಿಂಗೋ ಆರಾಮಾಗಿ ಕೂತ್ಕೊಂಡಿದ್ದ. ತುಂಬ ಚೆನ್ನಾಗಿಯೇ ಮಾಡಿಸ್ಕೊಂಡ. ಅಂದರೆ ಸ್ವಲ್ಪ ಲೇಟ್ ಯಾಕಾಯಿತು ಅಂತ ಹೇಳಿದ್ರೆ ಅವ್ನು ಸ್ವಲ್ಪ ಅವಾಗವಾಗ ಹಠ ಮಾಡ್ತಾ ಇದ್ದ. ಯಾವಾಗ ಅವ್ನ ಫೇಸ್ ಮೇಲೆ ಹೇರ್ ಹೋಗುತ್ತೋ ಅದು ಸ್ವಲ್ಪ ಅವ್ನಿಗೆ ಟಿಕಲ್ ಮಾಡ್ದಂಗೆ ಆಗುತ್ತಲ್ವ, ಆವಾಗ ಕೈ ಆಚೆ ತೆಗಿಯೋಕ್ಕೆ ಇದು ಮಾಡ್ತಾಯಿದ್ದ. ಮತ್ತು ಸಮಾಧಾನ ಮಾಡಿಸಿ ಮತ್ತೆ ಕುಣಿಸಿ ಆ ಥರ ಮಾಡಿದ್ವಿ. ಅಳ್ಳಿಲ್ಲ, ಅಷ್ಟೊಂದು ಕಾಟನೂ ಏನೂ ಕೊಟ್ಟಿಲ್ಲ, ಆರಾಮಾಗಿ ಹೇರ್ ಕಟ್ ಮಾಡಿಸ್ಕೊಂಡ. ಆ್ಯಂಡ್ ಹೇರ್ ಕಟ್ ಮಾಡಿಸ್ಕೊಂಬಂದು ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ
ಅದಾದಮೇಲೆ ನಾವು ರೆಡಿ ಆದ್ವಿ. ಹೇಳ್ದೆ ಅಲ್ವಾ ಸ್ವಲ್ಪ ಪ್ಲ್ಯಾನ್ಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ತಮ್ಮನೇಲಿ ನೋಡಿರೋರಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ ಆಲ್ರೆಡಿ. ನೋಡ್ತಾ ಇರಿ ಎಲ್ಲಿ ಹೋಗ್ತೀವಿ ಅಂತ ಹೇಳಿಬಿಟ್ಟು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಮುಂದೆ ಹಿಂಗೆ ಕಟ್ ಮಾಡೋವಾಗ ಅವ್ನು ಇರಲಿಲ್ಲ, ಯಾಕೆಂದರೆ ಅವ್ನ ಫೇಸ್ ಮೇಲೆ ಹೋಗ್ಬಿಡ್ತು ಹೇರ್ಸು. ಸೊ ಹಂಗಾಗಿ ಇಲ್ಲಿಂದ ಅವ್ನು ಸ್ವಲ್ಪ ಜಾಸ್ತಿನೇ ಹಠ ಮಾಡ್ದ ಕೂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಸೊ ಅವರಪ್ಪ ನಿಲ್ಲಿಸ್ಕೊಂಡು ಹೇರ್ ಕಟ್ನ ಮಾಡಿಸಿದ್ರು. ಎಷ್ಟು ಪೇಷನ್ಸಿಂದ ಎಷ್ಟು ಚೆನ್ನಾಗಿ ಮಾಡ್ತಾರೋ ಇವರು. ಅದಕ್ಕೆ ನನಗೆ ಇಲ್ಲಿಗೆ ಕರ್ಕೊಂಡು ಹೋಗೋಕೆ ಇಷ್ಟ ಆಗುತ್ತೆ. ಪ್ಲಸ್ ನಮ್ಮ ಮನೆ ಹತ್ರ ಇರೋರಲ್ವ, ಸೊ ಹಂಗಾಗಿ ಟ್ರಾವೆಲಿಂಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಬೆಳಗ್ಗೆನೇ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ರು. ಸೊ ಹಂಗಾಗಿ ನಮಗೆ ಹೋಗಿದ ತಕ್ಷಣವೇ ಮಾಡಿಕೊಟ್ರು. ವೆಯ್ಟ್ ಮಾಡೋಕ್ಕೆ ಏನೂ ಇರಲಿಲ್ಲ. ಸೊ ಹಂಗಾಗಿ ಮುಗಿಸ್ಕೊಂಡು ಬಂದ್ವಿ. ಹೋಗಿದ ತಕ್ಷಣ ಒಂದು 5 ಮಿನಿಟ್ಸ್ ಅಷ್ಟೇ ವೆಯ್ಟ್ ಮಾಡಿದ್ದು ನಾವು. ಒಬ್ಬರಿಗೆ ಮಾಡ್ತಾಯಿದ್ರು, ಅದಾಗಿದ್ದ ತಕ್ಷಣವೇ ನಾವು ಬಿಫೋರೇ ಕಾಲ್ ಮಾಡಿದ್ರಲ್ವ, ಸೊ ಹಂಗಾಗಿ ನಮಗೆ ಮಾಡಿಬಿಟ್ರು. ಇನ್ನೂ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರಲ್ಲಿ. ನೀವು ನೋಡ್ಬೋದು ಇಲ್ಲಿ ಅವನಿಗೆ ಕಣ್ಣಲ್ಲಿ ಹೋಗ್ಬಿಟ್ಟಿದೆ ಅಂತೆ. ಸೊ ಅದನ್ನೆಲ್ಲ ಟಿಶ್ಯೂ ಅಲ್ಲಿ ಕ್ಲೀನಾಗಿ ವೈಪ್ ಮಾಡಿಬಿಟ್ಟು ಮತ್ತೆ ಮಾಡಿಸ್ಕೊತಾ ಇದ್ದಾನೆ. ಫೈನಲ್ ಔಟ್ಪುಟ್ ಈಸ್ ದಿಸ್. ಸ್ನಾನ ಮಾಡಿಸ್ಬಿಟ್ಟು ತೋರಿಸ್ತೀನಿ. ಹಾಯ್ ಮಾಡಿ ಮಗ ಗೀತು, ನೋಡು ಕ್ಯಾಮ್ರಾಗ ಹಾಯ್ ಮಾಡಿ. ಕಟಿಂಗ್ ಹೆಂಗಿದೆ ಗೀತು? ಕೃತಿಕ್ ಹೇರ್ ಕಟ್ ಹೆಂಗಿದೆ? ಅವ್ನು ಬ್ಯುಸಿ ಆಗಿಬಿಟ್ಟಿದ್ದಾನೆ, ಬ್ಯುಸಿ ಪರ್ಸನ್. ಆ್ಯಂಡ್ ನಾವು ಅವ್ನ ತಲೆಗೆ ಸ್ನಾನ ಮಾಡಿಸಿದ್ವಲ್ವ, ಮಲಗ್ತಾನೆ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡ್ವಿ. ಬಟ್ ಮಲಗಿಲ್ಲ ಅವನು. ಸರಿ ಆಯಿತು, ಒಂದು ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ರೆಡಿ ಆಗಿಬಿಟ್ಟು ಹಾಗೇ ಬಿಟ್ವಿ. ನೀವು ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀವಿ. ಆ್ಯಂಡ್ ಬೆಳಗ್ಗೆ ಟಿಫನ್ ಬಂದುಬಿಟ್ಟು ಸೊಪ್ಪು ಸಾರು ರೈಸ್ ಮಾಡಿದ್ವಿ. ಊಟ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ಹೋಗೋಷ್ಟ್ರೊಳೇ 12 ಆಗೋಗಿತ್ತು. ನೀವು ನೋಡ್ಬೋದು. ನಾವು ಬಂದಿರೋದು ಎಲ್ಲಿಗೆ ಅಂದರೆ ಐವೇ ಸ್ಟಾರ್, ಕೋಲಾರ ಹತ್ರದಲ್ಲಿ ಇರೋವಂಥ ಏನಾದರೂ ಸ್ವಲ್ಪ ಸ್ಪೆಷಲ್ ಪ್ಲೇಸಲ್ಲಿ ಇದು ಒಂದು. ಸೊ ಹಂಗಾಗಿ ಐವೇ ಸ್ಟಾರ್ಗೆ ಹೋದ್ವಿ ನಾವು. ಯಾಕೆ ಅಂತ ಹೇಳಿದ್ರೆ ನನ್ನ ಮಗ ಯಾವಾಗ ನಾನ್ ವೆಜ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾನೋ ಆವಾಗಿಂದ ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ, ಹೋಗೋಕ್ಕೇ ಆಗಲಿಲ್ಲ. ಸೊ ಹಂಗಾಗಿ ಇವತ್ತು ನಮ್ಗೆ ಹೆಂಗೋ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ. ಪ್ಲಸ್ ಸ್ವಲ್ಪ ಸ್ಪೆಷಲ್ ಅಕೇಶನ್ನು ಇರೋದ್ರಿಂದ ಹೋಗೋಣ ಅಂತ ಡಿಸೈಡ್ ಆದ್ವಿ. ಸೊ ನಾವು ಐವೇ ಸ್ಟಾರ್ಗೆ ಹೋಗ್ತಾ ಇದ್ದೀವಿ KFC ಟೇಸ್ಟ್ ಮಾಡ್ಸೋಕ್ಕೆ. ನನ್ನ ಮಗನಿಗೆ ಫಾರ್ ದ ಫಸ್ಟ್ ಟೈಮ್ ಅವ್ನು ಟೇಸ್ಟ್ ಮಾಡ್ತಾ ಇರೋದು KFC. ಸೊ ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಏನು ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ ಆರ್ಡರ್ಗೋಸ್ಕರ. ಆ್ಯಂಡ್ ಬಂದಮೇಲೆ ಮತ್ತೆ ಸಿಗ್ತೀನಿ. ಸಂಡೇ ಆಗಿರೋದ್ರಿಂದ ಐವೇ ಸ್ಟಾರಲ್ಲಿ ಫುಡ್ ಕೋರ್ಟ್ ಎಲ್ಲ ನಾನು ಅಂದ್ಕೊಂಡೆ ತುಂಬಾ ಕ್ರೌಡ್ ಇರುತ್ತೆ ಅಂತ. ಬಟ್ ಅಷ್ಟೇನು ಕ್ರೌಡ್ ಇರಲಿಲ್ಲ. ಪಾಪುಗೆ ಈ ಥರ ಕೊಡಬೇಕು. ನೋಡ ಬಂದಿತ್ತಾ ಏನನ್ನ ಹೋಗಿ ನೋಡೋಗೆ ಬರಬೇಡ. ಯಾಕೆ ಬರ್ತೀಯಾ? ನಿನಗೆ ಮುಂಜಾವ್ರ ಆದವ ಇಲ್ಲ, ಇಲ್ಲಿ ಬರಬೇಕು ಇಲ್ಲ ಇದೆಮ್ಮ, ಇನ್ನೂ ಇದೆಮ್ಮ, ಖಾಲಿ ಇಲ್ಲ ಇಲ್ಲ ತಿಂತಾ ಇರಿ, ಇನ್ನೂ ಇದೆ ಕೊಟ್ಟು. ಈ ಡಬ್ಬ ತುಂಬ ಐತೆ, ಈ ಡಬ್ಬ ತುಂಬ. ಇದೆಲ್ಲ ನಿನಗೆ ಪಾಪುಗೆ. ಅವ್ನು ಫಸ್ಟ್ ಅಲ್ಲ ಬರ್ತಾರೆ ಯಾರು? ಮುಂಜಾವ್ರ ಆದವಾಗಿಂದ ನೆಕ್ಸ್ಟ್ ಸಂಡೇ, ಮುಂಜಾವ್ರ ಆಗಿದ್ದು ನೆಕ್ಸ್ಟ್ ಸಂಡೇ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ನನ್ನ ಅವಾಗಿಂದ ಟೈಮ್ ಆಗಿಲ್ಲ. ಇವಾಗ ಆಯಿತು ಫೈನಲಿ. ವಾಟರ್ ಬಾಟಲ್ ತಗೋಬರ್ಬೇಕಂತ ಎತ್ಕೊಂಡಿಲ್ಲ, ಇನ್ನೊಂದು ಎತ್ಕೊಂಡಿದ್ದೀನಿ. ಒಂದು ಪೆಪ್ಸಿ ಕುಡಿ, ಅವನು ಕಾಣಿಸ್ಬಾರ್ದು. ತುಂಬ ಚೆನ್ನಾಗಿರುತ್ತೆ. ನಾನು ಮಯೋನೀಸ್ ಟೇಸ್ಟ್ ಮಾಡಿಸಿದ್ರೆ ಅದೇ ಇಟ್ಕೊಂಡು
ಎಸ್ ಚೆನ್ನಾಗಿದೆಯಾ ಚುಟ್ಟು ಹೆಂಗಿದೆ ತೋರಿಸು ಸೂಪರಾ ಬೋನ್ ಇದೆ. ಅದು ನಾನು ತಿನ್ಬಿಟ್ಲೆಲ್ಲ ಕುತ್ಕೊಂಡಿದ್ದಾನೆ ಏನು ಬೋನ್ ಬೋನ್ ಬೇಕಂತ ಒಂದು ಬೋನ್ ಇಷ್ಟ ಅಲ್ಲ, ನಾನು ಅದು ಮರ್ತೋಗ್ಬಿಟ್ಟಿದ್ದೀನಿ, ನೆನಪಿಲ್ಲ. ಇದ್ದಿದ್ರೆ ಹಿಂಗಾದ್ರೂ ಕೊಡ್ತಾಯಿದ್ರು ಕಚ್ಕೊಂಡ್ಬಿಟ್ಟು. 50 ರೂಪಾಯಿ ವಾಟರ್ ಬಾಟ್ಲ್ 1 ಲೀಟ್ರ್. 1 ಲೀಟ್ರ್ 20 rupees ಮಾಮೂಲಿ. ಹೋಗೋಣ ತಿನ್ಬಿಡು ಹೋಗೋಣ. ಕೇಫ್ ಚೆನ್ನಾಗಿರುತ್ತೆ. ಯಾವ ಗುರು ನೋಡಾಗ್ಲು ನನಗೆ ಸ್ವಲ್ಪ ಈ ಕಡೆ ದಂಪೇಡ್ ಅಲ್ಲ ಸ್ವಲ್ಪ ಲೆಗ್ ಪೀಸ್. ತಿನ್ರಿ. ಇದೇನು ವಿಂಗ ಇದು? ಸುಮ್ಮನೆ ಸ್ಟ್ರೈಪ್ಸ್ ಅದು, ಮೂಳೆಗಳು ಏನಿರಲ್ಲ. ಅವನಿಗೆ ಕೊಡಿದು ಸ್ಟ್ರೈಪ್ಸಾ? ಇರಿ ನಾನು ಕೊಡ್ತೀನಿ. ನೋಡಾಗ್ಲು ಏನು ಮಾಡ್ತೀರ? ಎಲ್ಲಾದರೂ ಅದ್ರ ತವ್ರ ಮನೆ ಅದೇ, ಊಟನೇ ಅದ್ರ ತವ್ರ ಮನೆ. ಊಟ ಎಲ್ಲಿದ್ರೆ ಅಲ್ಲಿ. ಚಾಲೆಂಜ್ ಮಾಡೋದು ಪಲ್ಯ ಕೋಲಾರ ಬೇರೆ ಇಲ್ಲಿ ತಿನ್ಬಿಟ್ಟು ಅಲ್ಲಿ ಯಾವಾಗ ದುಡ್ಡು ಕೊಟ್ಟಿದ್ದಾರೆ. ಅದೇ ಕೇಳಿದೆ. ನೀನೇ ಗೆಲ್ತೀಯ ಬಿಡಕ್ಕೆ, ತಿನ್ನಕ್ಕಾಗಲ್ಲ ನಿನ್ನ ಕೈಯಲ್ಲಿ. ಸ್ವೀಟಾ? ಅಲ್ಲ, ಇಲ್ಲಿ ತಿಂದಿರ್ತೀಯಲ್ಲ ಮತ್ತೆ. ಇಲ್ಲಿ ನೀನು ಅಷ್ಟೇ ತಿನ್ನಲ್ಲ ಹಂಗಾದ್ರೆ. ಅವೆಲ್ಲ ಇಲ್ಲ ತಿನ್ರಿ ಎಲ್ಲ ಇಬ್ರು ನೀವೇ. ಹಂಗೆಲ್ಲ ಮೋಸ ಮಾಡೋಂಗಿಲ್ಲ. ನಾವಿಲ್ಲಿ ಒಂದು ಫುಡ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ KFC ತಿಂದಿದ್ದು ಆದಮೇಲೆ ಡೆಸರ್ಟಲ್ಲಿ. ಸೊ ಹಂಗಾಗಿ ಇವ್ರು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ, ಅಂದರೆ ಇಲ್ಲಿ KFC ತಿಂದಿದ್ದು ಆದಮೇಲೆ ಡೆಸರ್ಟಲ್ಲಿ ನೀನೇ ವಿನ್ ಆಗ್ತೀಯಾ ಅಂತ ಚಂದನ್ ಹೇಳ್ತಾಯಿದ್ರು. ಸೊ ಹಂಗಾಗಿ ಇವ್ರು ಇಟ್ಕೊಂಡು ಹಂಗಾರೆ ನಾನು ಇವಾಗ ತಿನ್ನಲ್ಲ, ನೀವೇ ಖಾಲಿ ಮಾಡಿ ಸಾಕು ನನಗೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಇಲ್ಲಿ KFC ತಿನ್ಕೊಂಡು ಮತ್ತು ಎಲ್ಲೋದ್ವಿ ಅಂತ ನೋಡೋಣ. ತುಂಬ ಚೆನ್ನಾಗಿಯೇ ಎಂಜಾಯ್ ಮಾಡ್ದ ಅವನು. ಫಸ್ಟ್ ಟೈಮ್ ಟ್ರೈ ಮಾಡಿದಲ್ವ, ಅವ್ನಿಗೆ ಇಷ್ಟ ಆಯಿತು. ಅವ್ನು ನಾರ್ಮಲಾಗಿ ಈ ಪೀಸಸ್, ಈ ವಿಂಗ್ ಪೀಸ್ ಅಥವಾ ಇದೆಲ್ಲದೂ ಮಗು ತಿನ್ನಲ್ಲ ಅಂದ್ಬಿಟ್ಟು ಅವನಿಗೆ ಸಪ್ರೇಟಾಗಿ ಪಾಪ್ಕಾರ್ನ್ ತಗೊಂಡಿದ್ವಿ, ಬೋನ್ಲೆಸ್ ಬರುತ್ತಲ್ವ. ಸೊ ಅವನಿಗೆ ಅದು ತಿನ್ನಿಸ್ಬೋದು ಅಂತ. ಬಟ್ ಅವನು ನಮ್ಮ ಥರನೇ ತಿಂತಾ ಇದ್ದಾನೆ, ಎಂಜಾಯ್ ಮಾಡ್ದ. ನಮಗೆ ಖುಷಿ ಆಯಿತು, ಫಸ್ಟ್ ಟೈಮ್ ಟ್ರೈ ಮಾಡಿಸಿದಲ್ವ, ಅವನು ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದ. ಸೊ ಹಂಗಾಗಿ ನಮಗೂ ಇಷ್ಟ ಆಯಿತು. ತುಂಬಾ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಾವು. ತುಂಬ ದಿನ ಆಗಿತ್ತು ನಾವು ಈ ಥರ ಔಟ್ಸೈಡ್ ಹೋಗಿ. ಆ್ಯಂಡ್ ನಾನು ಎಕ್ಸ್ಪೆಷಲಿ KFC ತಿಂದಿದ್ದು ಯಾವಾಗ ಅಂದರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಕ್ರೇವಿಂಗ್ಸ್ ಆಗ್ತಾಯಿತ್ತು ನನಗೆ KFC ಟೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದೇ ಲಾಸ್ಟ್, ಅದಾದಮೇಲೆಯಿಂದ ನಾನು KFC ತಿಂದಿದ್ದೇ ಇಲ್ಲ, ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಸೊ ಚೆನ್ನಾಗಿತ್ತು ಒಂಥರ ಫೀಲಿಂಗು. ಆ ಟೇಸ್ಟ್ ಸ್ವಲ್ಪ
ಟೇಸ್ಟ್ ಮಾಡಿದ ತಕ್ಷಣವೇ ಒಂಥರ ವಿಶ್ ಫುಲ್ಫಿಲ್ ಆದಂಗೆ ಅನಿಸುತ್ತೆ. ಆ ಟೇಸ್ಟ್ ಹಂಗೆ ಇರುತ್ತೆ ಅಲ್ವಾ. KFC ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ KFC ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಸ್ವಲ್ಪ ಸಿಂಗುಲರಾಗಿ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಕೇಳಿದ್ವಿ. ಹಂಗೆಲ್ಲ ಮಾತಾಡಬೇಡ ಕಮೆಂಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ. ವೈಫ್ ಅಂದಮೇಲೆ ಬೆಸ್ಟ್ ಫ್ರೆಂಡು ಹೌದು ಎಲ್ಲ ಹೌದಲ್ವಾ. ಸೊ ಹೋಗಿ ಬಾರೆ ಅನ್ನೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅಷ್ಟೇ. ಆ್ಯಂಡ್ ಅಲ್ಲಿ ಸ್ವಲ್ಪ ಕ್ರೌಡು ನೀವು ನೋಡಿದ್ರಲ್ವ ವಾಯ್ಸ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಮ್ಮ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಇಲ್ಲ ಅಂದಿದ್ರೆ ರಾಗ್ ಹಂಗೆ ಇಟ್ಬಿಡೋಣ ಅಂತಲೇ ನನಗಿದ್ದಿದ್ದು. ಯಾಕೆ ಅಂದರೆ ನನಗೂ ಎಡಿಟ್ ಮಾಡೋವಾಗ ಈಸಿ, ಪ್ಲಸ್ ಯಾವಾಗಾದರೂ ನೋಡಿದವಾಗ ನಮ್ಗೆ ಆ ಮೆಮೊರೀಸು ತುಂಬ ನ್ಯಾಚುರಲಾಗಿ ಅನಿಸುತ್ತೆ ವಾಯ್ಸ್ ಓವರ್ ಕೊಡೋಕ್ಕಿಂತ ಹಂಗೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿದರೆ ವೀಡಿಯೋನ. ಸೊ ಹಂಗಾಗಿ ನಾನು ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದು. ಬಟ್ ವಾಯ್ಸ್ ತುಂಬಾ ಗಲಾಟೆ ಇತ್ತು ಅಲ್ಲಿ. ನಾವು ಮಾತಾಡೋದನ್ನು ಕೇಳಿಸ್ತಾ ಇರಲಿಲ್ಲ. ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾಗಿ ಬಂತು. ಸಾಕಾಗ್ಬಿಡ್ತು ಸೀರಿಯಸ್ ಆಗಿ. ನಾವು ತಗೊಂಡಿದ್ದು ಒಂದೇ ಅನಿಸುತ್ತೆ, 1 ಬಾಕ್ಸೇ 3 ಮೆಂಬರ್ಸೂ ನಾವು ಅದನ್ನು ತಿನ್ನೋಕೆ ಆಗಲಿಲ್ಲ. ಎರಡು ಪೀಸ್ ತಿನ್ನೋ ಅಷ್ಟರಲ್ಲೇ ಸಾಕನ್ನಿಸ್ಬಿಡ್ತು. ಆ ಟೇಸ್ಟ್ ಸಮಾಧಾನ ಆಗಿಬಿಡುತ್ತಲ್ವ. ಸ್ಯಾಟಿಸ್ಫೈ ಆದಮೇಲೆ ಮತ್ತೆ ತಿನ್ನಬೇಕು ಅಂತ ಅನಿಸಲ್ಲ. ಆ್ಯಂಡ್ ನಾವಿಲ್ಲಿ KFC ತಿಂದುಬಿಟ್ಟು ಸ್ವಲ್ಪ ಅಲ್ಲೇ ಎಕ್ಸ್ಪ್ಲೋರ್ ಮಾಡಿದ್ವಿ. ಸ್ವಲ್ಪ ಸ್ಟೋರ್ಸ್ ಎಲ್ಲ ವಿಸಿಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲನೂ ಔಟ್ ಆಫಿಂದ ಬಂದಿರುವಂಥ ಪ್ರಾಡಕ್ಟ್ಸ್ ಎಲ್ಲನೂ ಇಟ್ಟಿದ್ರು. ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಗೇಮ್ ಝೋನ್ ಒಂದು ಹೊಸ್ದಾಗಿ ಮಾಡಿದರು. ಆ್ಯಂಡ್ ಅಂದರೆ ಹೊಸ್ದಾಗಿ ಇನ್ ದ ಸೆನ್ಸ್ ನಾವು ಓದೋವಾಗಿರಲಿಲ್ಲ, ಇವಾಗ ಮಾಡಿದ್ದಾರೆ. ಮೇ ಬಿ ನಾವು 1.5 ಇಯರ್ ಮೇಲೆ ಆಯ್ತಲ್ವ, ಅದು ಹಳೇದೇ ಆಗಿರಬಹುದು. ನಮಗೆ ಅದು ಹೊಸದು. ನಾವಿದೇ ಫಸ್ಟ್ ಟೈಮ್ ಓದೋವಾಗ ಸ್ಟಾರ್ಟ್ ಮಾಡಿದ್ರಲ್ವ. ಸೊ ಹಂಗಾಗಿ ಅದನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಬರ್ಡ್ಸ್ ಎಲ್ಲ ಅದನ್ನು ಇಟ್ಟಿದ್ರು. ಮಗು ತುಂಬಾ ಚೆನ್ನಾಗಿ ಅಲ್ಲೆಲ್ಲ ಎಂಜಾಯ್ ಮಾಡ್ದೆ. ಆ ಬರ್ಡ್ಸ್ನ ಎಲ್ಲ ನೋಡಿ ಅದು ಹೆಂಗೆ ಸೌಂಡ್ ಮಾಡುತ್ತೋ ಹಂಗೆ ಸೌಂಡ್ ಮಾಡೋಕ್ಕೆ ಇದು ಮಾಡ್ತಾಯಿದ್ದ. ಚೆನ್ನಾಗಿ ಅನ್ನಿಸ್ತು. ತುಂಬ ಚೆನ್ನಾಗಿ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ನಾವು ಫ್ಯಾಮಿಲಿ ಜೊತೆ. ತುಂಬಾ ಇಷ್ಟ ಆಯಿತು. ಅಂದರೆ ತುಂಬ ಲಾಂಗ್ ಆಗಿಬಿಡ್ತಲ್ವ ನಾವು ಈ ಥರ ಆಚೆ ಬಂದು ಒಂದು ಪೀಸ್ಫುಲ್ ಟೈಮ್ನ ಸ್ಪೆಂಡ್ ಮಾಡಿ. ಹಾಗಾಗಿ ನಮಗೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಅನ್ನಿಸ್ತು. ಅದರ ಜೊತೆಗೆ ಇನ್ನೊಂದು ಮೇಯ್ನ್ ಏನು ಅಂತ ಹೇಳಿದ್ರೆ ಇವಾಗ ಮಗು ನಮ್ಮ ಜೊತೆಯಲ್ಲಿ ಇದ್ರೂ ನಮಗೇನು ಅಷ್ಟೊಂದು ಬರ್ಡನ್ ಅನಿಸಿಲ್ಲ. ಯಾಕೆ ಅಂದರೆ ಅವನು ಆರಾಮಾಗಿ ನಮ್ಮ ಜೊತೆ ಎಂಜಾಯ್ ಮಾಡ್ತಾ ಇದ್ದಾನೆ. ತುಂಬಾ ಖುಷಿ ಆಗುತ್ತೆ ಹೆಂಗಿದ್ರೆ. ಸ್ವಲ್ಪ ಜನ ಮಕ್ಕಳೇನು ಅಂತ ಹೇಳಿದ್ರೆ ಹಠ ಮಾಡ್ತಾರೆ, ಕೊಟ್ಟಿದ್ದನ್ನು ತಿನ್ನಲ್ಲ, ಇಲ್ಲಾಂದರೆ ತಿನ್ನೋಕ್ಕೂ ಬಿಡಲ್ಲ, ಆ ಥರ ಇರ್ತಾರೆ. ಹೇಳೋಕ್ಕಾಗಲ್ಲ ಅಲ್ವಾ. ಅವ್ರಿಗೆ ಅವಾಗ ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ಏನಾಗ್ತಾಯಿದೆ ಅಂತ ಹೇಳ್ಕೊಳಕ್ಕೆ ಗೊತ್ತಾಗಲ್ಲ. ಹಂಗೆ ಇವನು ಸಮ್ಟೈಮ್ಸ್ ಕ್ರ್ಯಾಂಕಿ ಆಗ್ತಾನೆ. ಬಟ್ ಇವತ್ತು ತುಂಬ ಚೆನ್ನಾಗಿಯೇ ಆರಾಮಾಗಿದ್ದ. ಸೊ ಹಂಗಾಗಿ ನಾವು ಒಂದು ಪೀಸ್ಫುಲ್ ಟೈಮ್ನ ಸ್ಪೆಂಡ್ ಮಾಡಿ ಆರಾಮಾಗಿ ತಿನ್ಕೊಂಡು ಬಂದ್ವಿ. ಆ್ಯಂಡ್ ನೋಡೋಣ ವಿಡಿಯೋಲಿ ಇನ್ನೂ ಎಲ್ಲೆಲ್ಲಿ ಹೋಗ್ತೀವಿ, ಏನಾಗುತ್ತೆ ಎಲ್ಲನೂ ನೋಡಬೇಕು ಅಂತ ಹೇಳಿದ್ರೆ ಲಾಸ್ಟ್ವರೆಗೂ ವಿಡಿಯೋನ ನೋಡ್ತಾ ಇರಿ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ನಾವು ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ ಔಟ್ಸೈಡು. ಸ್ವಲ್ಪ ಎಲ್ಲ ಓಡಾಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಅಲ್ಲಿ ಸ್ವಲ್ಪ ಪಾಂಡಾದು ಟ್ರೈನ್ ಏನೋ ಇತ್ತು, ಅದರಲ್ಲಿ ಹೋಗಬೇಕು ಅಂತ ಕೇಳ್ದ ಇವನು. ಮತ್ತು ಹೋಗೋಣ ಅಂತಲೇ ನಾವು ಅಂದ್ಕೊಂಡ್ವಿ. ಬಟ್ ಅಲ್ಲೆಲ್ಲ ಓಡಾಡಿ ಒಂದು ಸ್ವಲ್ಪ ಅಲ್ಲಿ ಟಾಯ್ಸ್ ಎಲ್ಲ ನೋಡಿದ ತಕ್ಷಣ ಗೇಮ್ ಝೋನಲ್ಲಿ ಬಾಲ್ ಎಲ್ಲ ನೋಡಿದ ತಕ್ಷಣ ಅವನು ಅಷ್ಟೇ, ಇನ್ನು ಅದರ ಬಗ್ಗೆ ಮರ್ತೇ ಹೋಗ್ಬಿಟ್ಟ. ಅದ್ರಲ್ಲಿ ಹೋಗಬೇಕು ಅಂತಲೇ ಅಂದಿಲ್ಲ. ಕರ್ಕೊಂಡು ಹೋದ್ರೂ ಬೇಡ ಅಂತ ಹೇಳಿದ. ನಾನು ಹೇಳಿದೆ ಅಲ್ವಾ ಬರ್ಡ್ಸ್ ಎಲ್ಲ ಇದ್ದಾವೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಸ್ವಲ್ಪ ಚೆನ್ನಾಗಿತ್ತು ನೇಚರು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಆಚೆ ಬರ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡ್ತಾ ಇರಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಬಂದಿರೋದೇ ಪೋಲಾರ್ ಬಿಯರ್. ಫಸ್ಟ್ ಟೈಮ್ ನಾನು KFC ಆದರೂ ಬಿಫೋರ್ ಟೇಸ್ಟ್ ಮಾಡಿದ್ದೀನಿ. ಈ ಪೋಲಾರ್ ಬಿಯರ್ಗೆ ಬಂದಿರೋ ಅಂಥದ್ದು ಇದೇ ಫಸ್ಟ್ ಟೈಮು.
ಸೊ ಹೆಂಗಿರುತ್ತೆ ಆ್ಯಂಬಿಯನ್ಸ್ ಏನೂ ಕೂಡ ಗೊತ್ತಿಲ್ಲ ನನಗೆ. ಚಂದನ್ ಹೋಗೋಣ ಅಕ್ಕ ಚೆನ್ನಾಗಿರುತ್ತೆ ಇಲ್ಲಿ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ಹೋಗಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳ್ದೆ. ಸೊ ಹಂಗಾಗಿ ಅಲ್ಲಿ ತಿನ್ಕೊಂಡು ಸ್ವಲ್ಪ ಓಡಾಡಿಕೊಂಡು ಇಲ್ಲಿ ಬಂದಿದ್ದೀನಿ. ನಾನು ಅದೇ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು ನಾನು. ನನಗಿಲ್ಲಿ ಏನು ಹೆಂಗಿರುತ್ತೆ ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಬಿಯನ್ಸ್ ಅಂತೂ ತುಂಬ ಸಖತ್ತಾಗಿತ್ತು, ಪೀಸ್ಫುಲ್ ಆಗಿತ್ತು. ಅಲ್ಲಿ ತುಂಬಾ ಕ್ರೌಡೂ ಏನೂ ಇಲ್ಲ, ಆರಾಮಾಗಿದ್ವಿ. ತುಂಬ ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇಲ್ಲೂ ಅಷ್ಟೇ. ಆ್ಯಂಡ್ ಅವ್ರು ಆರ್ಡ್ರ್ ಮಾಡೋಕ್ಕೆ ಹೋಗಿದ್ದಾರೆ. ಏನಂದರೆ ಇವಾಗ ನಾನು ಇವಾಗ ಏನಕ್ಕೆ ಆಚೆ ಬಂದಿರೋದು, ನಾಳೆ ಬರ್ತ್ಡೇ ಇವತ್ತೇ ಪಾರ್ಟಿ ಮತ್ತೆ ಸುಮ್ಮನೆ ಓಡೋಣ ಅಂತ ಹೇಳ್ತಾ ಅಡ್ವಾನ್ಸ್ ಸೆಲೆಬ್ರೇಷನ್ಸ್ ಅಲ್ವಾ. ಸೊ ಇವಾಗ ನನ್ನ ಬರ್ಡೇ ಸೆಲೆಬ್ರೇಷನ್ಸ್ ಅಂತ ಆಚೆ ಬಂದಿರೋದು. ನನ್ನ ಬಗ್ಗೆ ಏನಾದರೂ ಹೇಳು ಸ್ವಲ್ಪ, ಏನು ಅನ್ಸುತ್ತೆ? ಒಳ್ಳೆ ಮನಸ್ಸು ಉಳ್ಳವರು. ಬರ್ತ್ಡೇಗೆ ಬಿಫೋರ್ ನಾಳೆ ಕೆಲಸ ಇರುತ್ತಲ್ಲ, ಸೊ ಅದಕ್ಕೆ ಇವತ್ತು ಕರ್ಕೊಂಡು ಬಂದೆ. ತಿಳ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಪಾಪು ಜೊತೆ. ನನ್ನ ಬರ್ಡೇ ವಿಶ್ ಮಾಡ್ದೆ. ನಾಳೆ ಬರ್ತ್ಡೇ ಅಲ್ವಾ, ಅಡ್ವಾನ್ಸ್ ವಿಶಸ್ ಹೇಳಲ್ವ? ಅಲ್ಲ, ಬರ್ಡೇ ಸೆಲೆಬ್ರೇಷನ್ಸ್ ಅಂತ ಆಚೆ ಕರ್ಕೊಂಡು ಬಂದು ಅಡ್ವಾನ್ಸ್ ವಿಶಸ್ ಇವಾಗಿಲ್ಲ, ಸ್ವೀಟ್ ಇನ್ನ ತಿಂತಾ ಇದ್ದೀವಿ. ಆರ್ಡ್ರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಆರ್ಡ್ರ್ ಬರಲಿ ಮಾಡೋಣ. ಅಲ್ಲಿ ಖಾರ ಕೇಕ್ ತಿನ್ಕೊಂಡು ಹಾಕಿ ಕೊಟ್ಬಿಟ್ಟೆ, ಬಾಯಲ್ಲಿ ಸ್ವೀಟ್ ಇಟ್ಬಿಟ್ಟು ವರ್ಷ ಪೂರ್ತಿ ಸಿಹಿ ಸಿಹಿ ಸುದ್ದಿ ಕೇಳಿ ಅಂತ ಸ್ವೀಟ್ ಕೊಡೋದು. ಫುಲ್ ಕೂಲಾಗಿ ಸ್ವೀಟಾಗಿ ನನ್ನ ವೈಫ್ಗೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಹೇಳೋಣ. ಫೋಟೋ ತೆಗಿತಿದ್ಯಾ? ಕೋಲ್ಡ್ ಜಾಸ್ತಿ ಚೆನ್ನಾಗಿದೆ. ಟ್ರೈ ಮಾಡಿರೋರು ಟೇಸ್ಟ್ ಹೆಂಗಿತ್ತು, ನಿಮ್ಮ ಫ್ಲೇವರು, ನಿಮ್ಮ ಅನಿಸಿಕೆ ಏನಿದೆ ಅಂತ ಶೇರ್ ಮಾಡಿ. ನೈಸ್. ಗಬ್ಬಿ ಗಬ್ಬಿ ಆಗುತ್ತೆ ನೋಡಿ ಹೆಂಗೆ ತಿಂತಾ ಇದ್ದಾನೆ, ಬಾರಿಸ್ತಾ ಇದ್ದಾನೆ, ಫುಲ್ ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಚಂದನ್ ನೋಡಿ, ಚಂದನ್ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇವಾಗ ಹೇಳು, ನೀನೇನಾದರೂ ಹೇಳ್ಬೇಕಂತ. ನಮ್ಮ ಚಂದನ್ ಫೀಡ್ಬ್ಯಾಕ್ ಕೊಡ್ತಾರೆ ನೋಡಿ DBT ಬಗ್ಗೆ. ಸಿಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಆಮೇಲೆ ಕೊಡ್ತಾರೆ. ಟ್ರೈ ಮಾಡಿ, ನೈಸ್ ಅಂತ. ಐಸ್ ಫುಲ್ ಕೋಲ್ಡ್ ಹೋಗ್ಬಿಟ್ಟಿದೆ ಬಾಯಲ್ಲಿ, ಅದಕ್ಕೆ
ಕಿತ್ಕೊಂಡು ತಿಂತೇನೆ. ಇದಂಗೆ ಕಾಯಿ ಮಾಡಿ ಎಷ್ಟು ಕೊಡ್ತೀನಿ ನಿಮಗೆ. 2-3 ಸ್ಪೂನ್ ಇರುತ್ತೆ, ಅದಕ್ಕೆ ಏನು ಕಿತ್ಲಾಡ್ತೀರ ನೋಡಿ ಇಬ್ಬರು ಕಿತ್ಲಾಡ್ತಿದ್ದಾರೆ. ತಾಯಿ ಮಗ ಹಿಂದೆ ಇರೋದು ನಾವೇ ಅಲ್ಲ, ಎಲ್ಲರೂ ಅಷ್ಟೇ. ಅದು ಅವ್ರು ಒಳ್ಳೇದು ಅಂದರೆ ನಾವು ತಿನ್ನೋದು ಬಿಟ್ಟು ಅವ್ರಿಗೆ ಅದು ಅವ್ರು ಒಳ್ಳೇದಲ್ಲ ಅಂದರೆ ಅವ್ರಿಗೆ ಬೇಗ ಖಾಲಿ ಮಾಡಬೇಕು ಅನ್ನೋ ಕತೆ ಹೊಡಿತಾರೆ. ಬಟ್ಟೆ ಗಲೀಜು ಎಲ್ಲ ಮಾಡಿ. ಹೆಂಗಿತ್ತು ಐಸ್? ಹೆಂಗಿತ್ತು? ಸೂಪರ್ ಸೂಪರ್ ಇತ್ತಾ ಪಾಪು? ಸೂಪರ್ ಇತ್ತಾ? ಡಿಡ್ ಯು ಲೈಕ್ ಇಟ್? ಓಹ್, ಫಸ್ಟ್ ಟೈಮ್ ನನ್ನ ಮಗ ಟ್ರೈ ಮಾಡಿರೋದು ಐಸ್. ಪಾಪ ಆಚೆ ಬಂದರೆ ಒಳ್ಳೆ ಈಟ್ರಲ್ಲಿ ಬಂದಂಗೆ ಅನಿಸ್ತಾ ಇದೆ. ನಿಧಾನಕ್ಕೆ ಇಡಿ ಬಾ. ಎರಡು ಕಾಲು ಇರ್ತದೆ. ನಡಿ ನಡಿ ಮುಂದೆ ನೋಡು. ಹೆಂಗೆ ಓಡ್ತಾನೆ ನೋಡಿ ಫ್ರೆಂಡ್ಸ್. ಅಲ್ಲಿ ನೋಡಿ ಎಲ್ಲರೂ ಬ್ಯಾಡ್ ಬಾಯ್ ಅಂತಾರೆ. ನಿನ್ನ ನೋಡು, ಅಪ್ಪು ಆಗಿದ್ಯಾ? ಎಲ್ಲಿ? ಎಲ್ಲೂ ಅಪ್ಪು ಇಲ್ಲ. ಓ ಹೌದೇ, ಆಗಿದೆ ಸ್ವಲ್ಪ. ಏನಾಗಿರೋದು ಪಾಪು? ಏನಾಗಿರೋದ ಪಾಪುಗ? ಅಪ್ಪು ಹೆಂಗಾಯ್ತು? ನಾಮಿ ಹತ್ರ ಅಪ್ಪು ಹೋಯ್ತಾ? ಸರಿನಪ್ಪ. ಅಷ್ಟೊಂದು ಹೆವಿ ಶಾಪಿಂಗ್ ಎಲ್ಲ ಏನೂ ಇಲ್ಲ. ಡ್ರೆಸ್ ಆ್ಯಂಡ್ ಸ್ಲಿಪ್ಪರ್ ಶಾಪ್ ಮಾಡ್ಕೊಂಡ್ಬಂದ್ವಿ ಅಷ್ಟೇ. ಸೊ ನಾನು ಆ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಅದೊಂದು ಶಾರ್ಟ್ಸ್ ಮಾಡೋಣ ಏನೆಲ್ಲ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಅಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ನಾವಿವತ್ತು ಶಾಪಿಂಗ್ ಹೋಗಿದ್ದು ವಿಶಾಲ್ ಮಾರ್ಟಲ್ಲಿ, ವಿಶಾಲ್ ಮೆಗಾ ಮಾರ್ಟಲ್ಲಿ. ಆ್ಯಂಡ್ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಮಗು ನಿದ್ದೆ ಮಾಡ್ತಾ ಇದ್ದ, ಸೊ ಹಂಗಾಗಿ ಅವನ್ನ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ನಾವು ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಬೇಗ ಅಂದರೆ ಬೆಳಗ್ಗೆಯಿಂದ ನಾವು ಆಲ್ಮೋಸ್ಟ್ ಇಲ್ಲಿ 6 o'clock ಆಗಿಬಿಡ್ತು ನಾವು ಮನೆಗೆ ಬರೋ ಅಷ್ಟರಲ್ಲೇ. ನಮ್ಮ ಪ್ಲ್ಯಾನ್ ಇದ್ದಿದ್ದು 2:33ಗೆ ಮನೆಗೆ ಬಂದುಬಿಡೋಣ, ಲೇಟ್ ಅಂದರೂ 4ಗೆ ಮನೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನಾವು ಮನೆಗೆ ಬರೋಷ್ಟರಲ್ಲಿ 6 o'clock ಆಯಿತು. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋನ ಎಂಡ್ವರೆಗೂ ನೋಡಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಎಲ್ಲ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒನ್ಸ್ ಅಗೇನ್. ಆ್ಯಂಡ್ ಬಾಯ್.